ಅವರೆಲ್ಲ ಒಟ್ಟಿಗೆ ಬೆಳೀತಾ ಇದ್ದ ಸ್ನೇಹಿತರು. ಕೆಲವರು SSLC ಓದ್ತಾ ಇದ್ರೆ ಇನ್ನು ಕೆಲವರು 9ನೇ ಕ್ಲಾಸ್ ಓದ್ತಾ ಇದ್ರು. ಹೊಸ ಬಟ್ಟೆ ತರೋಕೆ ಅಂತ ಹೋಗಿದ್ದೆ ಓರ್ವನ ಪಾಲಿಗೆ ಕಂಟಕವಾಗಿದೆ. ಸ್ನೇಹಿತರು ಮಾಡಿದ್ದ ಸಂಚು ಕೇಳಿ ಊರಿನ ಜನ ಬೆಚ್ಚಿ ಬಿದ್ದಿದ್ದಾರೆ. ಹೋಗಿದ್ದು ಮೂವರು, ವಾಪಸ್ ಬಂದಿದ್ದು ಇಬ್ಬರು. ಒಬ್ಬ ಮಿಸ್ಸಿಂಗ್, ಭಯಾನಕ ಕತೆ ಬಿಚ್ಚಿಟ್ಟ ಅಪ್ರಾಪ್ತರು. ಪಾತಕ ಲೋಕ ಅನ್ನೋದು ಯಾವ ಮಟ್ಟಕ್ಕೆ ಚಾಚಿಕೊಂಡಿದೆ ನೋಡಿ. ಮುಗ್ಧ ಮನಸ್ಸಿನ ಹುಡುಗರನ್ನು ಬಿಡದೆ ಈ ಪಾಪಿಗಳ ಲೋಕ ಆವರಿಸಿಕೊಂಡಿದೆ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಈ ಮಟ್ಟಿಗಿನ ಕ್ರಿಮಿನಲ್ ಐಡಿಯಾ ಮಾಡ್ತಾರೆ ಅಂತ ಊಹಿಸಿಕೊಳ್ಳೋದಕ್ಕೂ ಆಗ್ತಿಲ್ಲ. ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಗಿದೆ ಅಂತ ಹೊಸ ಬಟ್ಟೆ ತರೋದಕ್ಕೆ ಮೂವರು ಸ್ನೇಹಿತರು ಹೋಗಿದ್ರು. ಆದ್ರೆ ವಾಪಸ್ ಬಂದಿದ್ದು ಮಾತ್ರ ಇಬ್ಬರು. ನಮ್ಮ ಮಗ ಎಲ್ ಹೋದ ಅಂತ ಹುಡುಕಾಡೋದಕ್ಕೆ ಶುರು ಮಾಡ್ತಿದ್ದಂತೆ ಸಾವಿನ ರೋಚಕತೆ ಬಿಚ್ಕೊಂಡಿದೆ. ಬಳ್ಳಾರಿಯಲ್ಲಿ ಅಪ್ರಾಪ್ತ ಬಾಲಕನ ಅಟ್ಟಹಾಸದ ಸುದ್ದಿ ದೊಡ್ಡದಾಗಿ ಸದ್ದು ಮಾಡ್ತಿದೆ. ಇದೇ ಹೊತ್ತಲ್ಲದೆ ಈಗ ರಾಯಚೂರಲ್ಲಿ ಭಯಾನಕ ಕ್ರೈಮ್ ಸ್ಟೋರಿಯೊಂದು ನಡೆದಿದೆ. ಇವರೆಲ್ಲ ಗುಂಡಸಾಗರ ಗ್ರಾಮದ 9-10ನೇ ತರಗತಿ ವಿದ್ಯಾರ್ಥಿಗಳು. ಯಾವಾಗ್ಲೂ ಒಟ್ಟೊಟ್ಟಿಗೆ ಇರ್ತಿದ್ರು. ಇನ್ನೇನು 2-3 ದಿನದಲ್ಲಿ ಶಾಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭ ಆಗಿತ್ತು. ಹೀಗಾಗಿ ಹೊಸ ಬಟ್ಟೆ ತರುವುದಕ್ಕೆ ಅಂತ ಮೂವರು ಬೈಕ್ನಲ್ಲಿ ಹೋಗಿದ್ದಾರೆ. ಇಲ್ಲೇ ನೋಡಿ, ಇಡೀ ಕಥೆಗೆ ದೊಡ್ಡ ಟ್ವಿಸ್ಟ್ ಸಿಕ್ಕಿದ್ದು. ಹೋಗಿದ್ದು ಮೂವರು, ಆದರೆ ವಾಪಸ್ ಬಂದಿದ್ದು ಮಾತ್ರ ಇಬ್ಬರೇ. ಮೂರನೆಯವನು ಎಲ್ ಹೋದ ಅನ್ನೋದು ನಿಗೂಢವಾಗಿತ್ತು. ಮನೆಯವರು ಊರೆಲ್ಲ ಹುಡುಕಿದ್ರೂ ಸಿಕ್ಕಿರ್ಲಿಲ್ಲ. ಯಾವಾಗ ಈ ಹುಡುಗರ ಬಳಿ ಬಂದ್ರೋ ಆಗ್ಲೇ ನೋಡಿ ಅಸಲಿ ಕಹಾನಿ ಬಿಚ್ಕೊಂಡಿದ್ದು. ಗೆಳೆಯನನ್ನೇ ಜಲಸಮಾಧಿ ಮಾಡಿದ್ದ ಸತ್ಯ ಬಿಚ್ಚಿಟ್ಟಿದ್ದು. ಬೆಟ್ಟ ತಕ್ಕಂತ ಇನ್ಫಾರ್ಮ್ ಮಾಡಿ ಒಟ್ಟ ಕರ್ಕೊಂಡ್ ಬಂದಾರ ಸರ್. ಮೋಸ ಮಾಡಿ ಕರ್ಕೊಂಡ್ ಬಂದಾರ ಸರ್. ಹೊಡಿಬೇಕಂದ್ರೆ ಕರ್ಕೊಂಡ್ ಬಂದಾರ. ನಮಗ್ ಸರ್ ಮುಂದಿನ ಅವ್ರ ಬಾಯಿಂದ ಗೊತ್ತಾಯ್ತು ಸರ್. ನಾವು ಕರ್ಕೊಂಡು ಹೋಗಿ ಅವ್ರದಕ್ಕೆ ಲ್ಯಾಕ್ ಬಂದ ಅಂತ ಹೇಳಿ ಬೆಳಿಗ್ಗೆ ಹುಡುಕಾದೆ ಸರ್. ಬೆಳಿಗ್ಗೆ ಹುಡುಕಾಡಿ ನಾವು ಹುಡುಗರನ್ನ ಹಿಂಗ ಸೈಕಲ್ ಮಟ್ಟ ಮೇಲೆ ಮಧ್ಯಾಹ್ನ ಹೋಗ್ಯಾರ ಅಂದ ಮೇಲೆ ಸರ್ ಅವಾಗ ವಿಚಾರಣೆ ಮಾಡಿದಾಗ ಹುಡುಗರು ಅವಾಗ ಹೇಳಿಲ್ರಿ ಬುಗುಲ್ ಬಿದ್ದು. ಆಮೇಲೆ ಹಿಂದಗಡೆ ಹೇಳಿದ್ರು ಸರ್. ಬಟ್ಟೆ ಖರೀದಿಗೆ ಹೋಗಿದ್ದ ಮೂವರು ಮನೆಗೆ ವಾಪಸ್ ಹೊರಟಿದ್ರು. ಈ ವೇಳೆ ಕಾರ್ತಿಕ್ ಅನ್ನೋನಿಗೆ ಬಾಯಾರಿಕೆಯಾಗಿದೆ. ಹೀಗಾಗಿ ಗಾಡಿ ನಿಲ್ಲಿಸಿ ನೀರು ಕುಡಿಯೋದಕ್ಕೆ ಹೋಗಿದ್ದಾನೆ. ಆದ್ರೆ ಅಲ್ಲದೆ ಕರೆಂಟ್ ಶಾಕ್ ತಗುಲಿ ಪ್ರಾಣ ಬಿಟ್ಟಿದ್ದಾನೆ. ಸತ್ತು ಬಿದ್ದ ಸ್ನೇಹಿತನನ್ನ ನೋಡ್ತಿದ್ದಂತೆ ಉಳಿದವರಿಗೆ ನಡುಕ ಶುರುವಾಗಿದೆ. ಊರಿನವರಿಗೆ ಗೊತ್ತಾದ್ರೆ ನಾವೇ ಸಾಯಿಸಿದ್ದು ಅಂದ್ಕೊಳ್ತಾರೆ ಅಂತ ಖತರ್ನಾಕ್ ಪ್ಲಾನ್ ಮಾಡಿದ್ದಾರೆ. ಸತ್ತು ಬಿದ್ದಿದ್ದವನನ್ನ ಬೈಕ್ ಮೇಲೆ ಕೂರಿಸಿಕೊಂಡು ಬಂದು ಗೋಣಿ ಚೀಲದಲ್ಲಿ ತುಂಬಿದ್ದಾರೆ. ನಂತರ ಮೃತದೇಹಕ್ಕೆ ಕಲ್ಲು ಕಟ್ಟಿ ನೀರಿಗೆ ಎಸೆದಿದ್ದಾರೆ. ಈ ಸುದ್ದಿ ಕೇಳ್ತಿದ್ದಂತೆ ಹೆತ್ತವರ ಎದೆಯೇ ಒಡೆದು ಹೋಗಿದೆ. ಮಗನನ್ನ ಅವರೇ ಸ್ನೇಹಿತರೆ ಕೊಲೆ ಮಾಡಿ ಅವರನ್ನ ಕರಡಕಲ್ ಕೆರೆ ಲಿಂಗಸುಗೂರು ಅಲ್ಲಿ ಅವ್ರನ್ನ ಹಾಕಿರ್ತಾರೆ. ಬಾಡಿಯನ್ನು ರಿಕವರ್ ಮಾಡಿ ಆಸ್ಪತ್ರೆಗೆ ತಗೊಂಡೋಗಿ ಪೋಸ್ಟ್ಮಾರ್ಟಮ್ ಮಾಡಿದ್ದೇವೆ. ಯಾರು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೂಡ ಕೈಗೊಳ್ಳುತ್ತದೆ. ಒಟ್ಟಿನಲ್ಲಿ ಈ ಪಾತಕ ಲೋಕ ಅನ್ನೋದು ಅಪ್ರಾಪ್ತರ ಮನಸ್ಸನ್ನ ಯಾವ ಮಟ್ಟಕ್ಕೆ ಆವರಿಸಿದೆ ಅನ್ನೋದಕ್ಕೆ ಈ ಘಟನೆಗಳೇ ಸಾಕ್ಷಿ. ವಿಶ್ವನಾಥ್ ಹೂಗ, ನ್ಯೂಸ್ 18 ರಾಯಚೂರು.